ಒಂದು ತಂಡ ಯಾಕೆ ಸೋಲುತ್ತೆ ಅಂತ ಯೋಚಿಸಿದಿರಾ? ಹೆಚ್ಚಿನ ಸಲ ಅದಕ್ಕೆ ಕಾರಣ ಸ್ಪಷ್ಟವಾದ ಒಂದು ವ್ಯವಸ್ಥೆ ಇಲ್ಲದಿರೋದು. ಇವತ್ತು ನಾವು ಗ್ರಾಮ ಪಂಚಾಯಿತಿಯನ್ನೇ ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಯಾವುದೇ ಒಂದು ಸಂಸ್ಥೆ ಯಶಸ್ವಿಯಾಗಬೇಕಾದ್ರೆ ಅಲ್ಲಿ ಪ್ರತಿಯೊಬ್ಬರ ಪಾತ್ರ ಯಾಕೆ ಸ್ಪಷ್ಟವಾಗಿರಬೇಕು ಅನ್ನೋದನ್ನ ನೋಡೋಣ. ಇದು ಸಂಘಟನಾ ನಿರ್ವಹಣೆಯ ಒಂದು ಬಹಳ ಮುಖ್ಯವಾದ ಪಾಠ. ಬನ್ನಿ, ನಮ್ಮ ಇವತ್ತಿನ ಚರ್ಚೆಯನ್ನ ಇದೇ ಪ್ರಶ್ನೆಯಿಂದ ಶುರು ಮಾಡೋಣ, ಅಲ್ವಾ? ಕೆಲವೊಮ್ಮೆ ನೋಡೋಕೆ ಚಿಕ್ಕದಾಗಿ ಕಾಣೋ ಒಂದು ತಪ್ಪು ಅದ್ರ ಹಿಂದೆ ಒಂದು ದೊಡ್ಡ ಸಮಸ್ಯೆಯನ್ನೇ ಬಚ್ಚಿಟ್ಟಿರುತ್ತೆ. ಒಂದು ಸಣ್ಣ ಘಟನೆ ಇಡೀ ವ್ಯವಸ್ಥೆಯ ದೋಷವನ್ನ ಹೇಗೆ ಹೊರಗೆ ತರಬಹುದು ಅಂತ ನೋಡೋಣ. ಇವರೇ ಕೃಷ್ಣಪ್ಪ, ಮಂಚನಬೆಲೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿ. ಅವರು ತಮ್ಮ ಆಫೀಸ್ ಅಸಿಸ್ಟೆಂಟ್ ಸುರೇಶ್ನಿಗೆ ಒಂದು ಸ್ಪಷ್ಟವಾದ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದು ತುಂಬಾನೇ ಮುಖ್ಯವಾದ ಕೆಲ್ಸ. ಆದ್ರೆ ನೋಡಿ, 1 ಗಂಟೆ ಆದ್ಮೇಲೆ ಆಗಿದ್ದೇ ಬೇರೆ. ಸುರೇಶ್ ಆ ಕೆಲ್ಸವನ್ನ ಪೂರ್ತಿಯಾಗಿ ಮರ್ತುಬಿಟ್ಟಿದ್ದ. ಒಂದ್ ಚಿಕ್ಕ ಕೆಲ್ಸ, ಆದ್ರೆ ತುಂಬಾನೇ ಮುಖ್ಯವಾದ ಕೆಲ್ಸ ಆಗ್ಲೇ ಇಲ್ಲ. ಈಗ ಏನಾಗ್ಬೋದು? ಇಲ್ಲಿ ಸುರೇಶ್ ವರದಿಯನ್ನ ಮರೆತಿದ್ದು ಕೇವಲ ಆತನೊಬ್ಬನ ತಪ್ಪಲ್ಲ, ಗೊತ್ತಾ? ಇದು ಒಂದು ದೊಡ್ಡ ವ್ಯವಸ್ಥೆಯಲ್ಲಿಯೋ ಸಮಸ್ಯೆಯ ಲಕ್ಷಣ. ಹಾಗಾದ್ರೆ ಆ ಮೂಲ ಸಮಸ್ಯೆ ತರಿಯೇನು? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಈ ಚಿತ್ರ ನೋಡಿ, ಗೊಂದಲದ ಮೂಲ ಎಲ್ಲಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದು ನಿನ್ ಕೆಲ್ಸ ಅಂದ್ಕೊಂಡಿದ್ದೆ ಅಥವಾ ನೀವದನ್ನ ಮಾಡಿದೀರಾ ಅಂತ ನಾನು ಅಂದ್ಕೊಂಡಿದ್ದೆ ಅನ್ನೋ ಮಾತುಗಳು ಇಲ್ಲಿ ಮಾಮೂಲು. ಯಾಕಂದ್ರೆ ಯಾರ ಪಾತ್ರ ಏನು ಅಂತ ಸರಿಯಾಗಿ ಗೊತ್ತಿಲ್ದಿದ್ದಾಗ ಎಲ್ಲರೂ ಜವಾಬ್ದಾರಿಯನ್ನ ಇನ್ನೊಬ್ಬರ ಮೇಲೆ ಹಾಕ್ತಾರೆ. ಇಲ್ಲಿಯ ಅಸ್ಲಿ ವಿಷಯ ಏನಂದ್ರೆ, ಯಾರು ಹೊಣೆಗಾರಳು ಅಂತ ಸ್ಪಷ್ಟವಾಗಿ ಇಲ್ಲದಿದ್ದಾಗ ಕೆಲಸಗಳು ಅರ್ಧಕ್ಕೆ ನಿಂತೋಗ್ತವೆ. ಕೃಷ್ಣಪ್ಪ ತನ್ನ ಕೆಲಸ ಮುಗಿಯೋಕೆ ಸುರೇಶನ್ ಮೇಲೆ ಅವಲಂಬಿತನಾಗಿದ್ದ. ಈ ರೀತಿ ಒಬ್ಬರ ಮೇಲೆ ಇನ್ನೊಬ್ರು ಅವಲಂಬಿತರಾಗೋದು ಜಾಸ್ತಿ ಆದಷ್ಟು ದಕ್ಷತೆ ಕಡಿಮೆ ಆಗತ್ತೆ ಮತ್ತು ಕೊನೆಗೆ ವೈಫಲ್ಯಕ್ಕೆ ಕಾರಣವಾಗತ್ತೆ. ಸರಿ, ಹಾಗಾದ್ರೆ ಈ ಎಲ್ಲಾ ಗೊಂದಲಕ್ಕೆ ಮೂಲ ಕಾರಣವಾದ್ರೂ ಏನು? ಸಮಸ್ಯೆಯನ್ನ ನಾವು ಸರಿಯಾಗಿ ಗುರುತಿಸಿದ್ರೆ ಮಾತ್ರ ಅದಕ್ಕೆ ಪರಿಹಾರ ಸಿಗೋಕೆ ಸಾಧ್ಯ. ಬನ್ನಿ ಆ ಮೂಲ ಕಾರಣ ಏನು ಅಂತ ಹುಡುಕೋಣ. ಸರಳವಾಗಿ ಹೇಳಬೇಕು ಅಂದ್ರೆ, ಸಾಂಸ್ಥಿಕ ಸಂರಚನೆ ಅಂದ್ರೆ ಒಂದು ಸಂಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ನೀಲನಕ್ಷೆ, ಅಂದ್ರೆ ಒಂದು ಬ್ಲೂಪ್ರಿಂಟ್. ಯಾರು ಯಾವ ಕೆಲಸ ಮಾಡಬೇಕು, ಆ ಕೆಲಸದ ಬಗ್ಗೆ ಯಾರಿಗೆ ರಿಪೋರ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ಇದು ಸ್ಪಷ್ಟಪಡಿಸುತ್ತೆ. ಈ ಪ್ರಶ್ನೆ ತುಂಬಾನೇ ಮುಖ್ಯ, ಯಾಕಂದ್ರೆ ಈ ಸಂರಚನೆ ಅನ್ನೋದೇ ಒಂದು ಸಂಸ್ಥೆಯ ಯಶಸ್ಸಿನ ಅಡಿಪಾಯ. ಇದರ ಮಹತ್ವವನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಉದಾಹರಣೆ ನೋಡೋಣ. ಈ ಸಾಂಸ್ಥಿಕ ಸಂರಚನೆ ಅನ್ನೋ ದೊಡ್ಡ ಪದ ಕೇಳಿ ಗಾಬರಿಯಾಗ್ಬೇಡಿ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸುಲಭವಾದ ಉದಾಹರಣೆ ಇದೆ. ನಮ್ಮ ಶಾಲೆ. ನಾವೆಲ್ಲರೂ ಶಾಲೆಯನ್ನ ನೋಡಿದಿವಿ, ಹಾಗಾಗಿ ಇದು ನಮ್ಗೆಲ್ಲರಿಗೂ ಸುಲಭವಾಗಿ ಅರ್ಥ ಆಗತ್ತೆ. ನೋಡಿ, ಶಾಲೆಯಲ್ಲಿ ಟೀಚರ್ ಪಾತ್ರ ಏನು ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಹಾಗೆಯೇ ಜವಾನನ ಪಾತ್ರ ಏನು ಅನ್ನೋದು ಕೂಡ. ಈಗ ಯೋಚನೆ ಮಾಡಿ, ಒಂದು ವೇಳೆ ಜವಾನ ಕ್ಲಾಸ್ ರೂಮನ್ನ ಕ್ಲೀನ್ ಮಾಡಿಲ್ಲ ಅಂದ್ರೆ ಟೀಚರ್ ಪಾಠ ಮಾಡಕ್ ಆಗತ್ತಾ? ಖಂಡಿತ ಇಲ್ಲ. ಅಂದ್ರೆ ಪ್ರತಿಯೊಂದು ಪಾತ್ರವೂ ಇಡೀ ವ್ಯವಸ್ಥೆ ಸರಿಯಾಗಿ ನಡಿಬೇಕು ಅಂದ್ರೆ ತುಂಬಾನೇ ಮುಖ್ಯ. ಒಬ್ಬರ ಕೆಲ್ಸ ಇನ್ನೊಬ್ಬರ ಮೇಲೆ ಹೇಗೆ ಅವಲಂಬಿತವಾಗಿದೆ ನೋಡಿ, ಅಲ್ವಾ? ಸರಿ, ಶಾಲೆಯ ಉದಾಹರಣೆಯಿಂದ ನಮ್ಗೆ ಈಗ ಒಂದು ಕಲ್ಪನೆ ಬಂತು. ಇದನ್ನೇ ಒಂದು ಗ್ರಾಮ ಪಂಚಾಯಿತಿಯಂತಹ ಸಂಸ್ಥೆಗೆ ಹೇಗೆ ಅನ್ವಯಿಸ್ಬೋದು ಅಂತ ಪ್ರಾಯೋಗಿಕವಾಗಿ ನೋಡೋಣ ಬನ್ನಿ. ಒಂದು ಗಟ್ಟಿಯಾದ ರಚನೆಯನ್ನು ನಿರ್ಮಿಸೋಕೆ ಈ 5 ಸ್ತಂಭಗಳು ತುಂಬಾ ಅವಶ್ಯಕ. ಒಂದನೇದಾಗಿ ಮಾನವ ಸಂಪನ್ಮೂಲ, ಅಂದ್ರೆ ಸರಿಯಾದ ಕೆಲ್ಸಕ್ಕೆ ಸರಿಯಾದ ವ್ಯಕ್ತಿಯನ್ನು ನೇಮಿಸುವುದು. ಎರಡನೇದಾಗಿ ಪಾತ್ರದ ಸ್ಪಷ್ಟತೆ. ಇದರಿಂದ ಯಾರು ಏನ್ ಮಾಡ್ಬೇಕು ಅನ್ನೋ ಗೊಂದಲವೇ ಇರೋದಿಲ್ಲ. ಮೂರನೇದು ಒಳ್ಳೆ ಕೆಲಸ ಮಾಡಿದವರನ್ನು ಗುರುತಿಸಿ ಪ್ರೋತ್ಸಾಹಿಸುವುದು. ನಾಲ್ಕನೇದು ಜವಾಬ್ದಾರಿಯುತ ನಡವಳಿಕೆಯನ್ನು ಬೆಳೆಸುವುದು. ಮತ್ತು ಕೊನೆಯದಾಗಿ, ಪ್ರತಿಯೊಂದು ಸಂಸ್ಥೆಯೂ ಬೇರೆ ಬೇರೆ ರೀತಿ ಇರುತ್ತೆ, ಹಾಗಾಗಿ ಅದರ ಅಗತ್ಯಗಳಿಗೆ ತಕ್ಕಂತೆ ಒಂದು ವಿಶಿಷ್ಟವಾದ ಸಂರಚನೆಯನ್ನ ರೂಪಿಸೋದು ಮುಖ್ಯ. ಈ ಹೋಲಿಕೆ ನೋಡಿ, ಎಲ್ಲವೂ ಸ್ಪಷ್ಟವಾಗುತ್ತೆ. ಒಂದು ಕಡೆ ವ್ಯವಸ್ಥೆ ಇಲ್ಲದ್ದಿದ್ರೆ ಗೊಂದಲ, ಒಬ್ರ ಮೇಲೊಬ್ರು ಪೊಟ್ಟು ಮಾಡೋದು ಮತ್ತು ವ್ಯರ್ಥ ಪ್ರಯತ್ನಗಳೇ ತುಂಬಿರುತ್ತೆ. ಅದೇ ಇನ್ನೊಂದು ಕಡೆ ಒಂದು ಉತ್ತಮ ಸಂರಚನೆ ಇದ್ರೆ ಸ್ಪಷ್ಟತೆ ಇರುತ್ತೆ, ಹೊಣೆಗಾರಿಕೆ ಇರುತ್ತೆ, ದಕ್ಷತೆ ಇರುತ್ತೆ ಮತ್ತು ಗುರಿಯನ್ನು ಸುಲಭವಾಗಿ ತಲುಪಬಹುದು. ವ್ಯತ್ಯಾಸ ನೋಡಿ, ಹಗಲು ರಾತ್ರಿಯಷ್ಟಿದೆ. ಸರಿ, ಇದೆಲ್ಲ ಸಿದ್ಧಾಂತ ಆಯ್ತು. ಆದ್ರೆ ಒಂದು ಒಳ್ಳೆ ಸಂರಚನೆಯನ್ನ ಜಾರಿಗೆ ತಂದ್ರೆ ನಿಜವಾಗಿಯೂ ಸಿಗೋ ಲಾಭಗಳೇನು, ಅದರ ಫಲಿತಾಂಶಗಳ ಬಗ್ಗೆ ಈಗ ಗಮನಹರಿಸೋಣ. ಒಂದು ಉತ್ತಮ ಸಂರಚನೆಯಿಂದ ಸಿಗುವ ಅತಿದೊಡ್ಡ ಪ್ರಯೋಜನ ಅಂದ್ರೆ ಹೊಣೆಗಾರಿಕೆ, ಅಕೌಂಟಬಿಲಿಟಿ. ಪಾತ್ರಗಳು ಸ್ಪಷ್ಟವಾಗಿದ್ದಾಗ ಪ್ರತಿಯೊಬ್ಬರೂ ತಮ್ಮ ಕೆಲಸದ ಜವಾಬ್ದಾರಿಯನ್ನ ತಾವೇ ತೆಗೆದುಕೊಳ್ಳುತ್ತಾರೆ. ಇಲ್ಲಿ ಆ ದೂಷಣೆಯ ಆಟಕ್ಕೆ ಜಾಗವೇ ಇರೋದಿಲ್ಲ. ಕೊನೆಗೆ ಇದೆಲ್ಲದರ ಗುರಿ ಒಂದೇ, ಒಂದು ಗ್ರಾಮ ಪಂಚಾಯಿತಿಯನ್ನು ನಿಜವಾದ ಅರ್ಥದಲ್ಲಿ
ಒಂದು ನಾಗರಿಕ ಸೇವಾ ಕೇಂದ್ರವನ್ನಾಗಿ ಪರಿವರ್ತಿಸುವುದು. ಒಂದು ಸ್ಪಷ್ಟವಾದ ಸಂರಚನೆ ಈ ಗುರಿಯನ್ನ ತಲುಪೋಕೆ ಇರೋ ಒಂದು ಪ್ರಬಲ ಸಾಧನ. ಒಮ್ಮೆ ಈ ಗಟ್ಟಿಯಾದ ಅಡಿಪಾಯ ಅಂದ್ರೆ ಸಂರಚನೆ ಸಿದ್ಧವಾದ ಮೇಲೆ ಮುಂದಿನ ಹೆಜ್ಜೆ ಏನು? ಮುಂದಿನ ಹೆಜ್ಜೆ ಕೆಲಸದ ಹರಿವನ್ನು ಅಂದ್ರೆ ವರ್ಕ್ ಫ್ಲೋವನ್ನು ಸುಧಾರಿಸೋದು. ಅಂದ್ರೆ ಕೆಲಸಗಳು ಹೆಚ್ಚು ಸರಾಗವಾಗಿ ಮತ್ತು ವೇಗವಾಗಿ ನಡೆಯುವಂತೆ ಮಾಡೋದು. ಸಂರಚನೆ ಅಡಿಪಾಯವಾದರೆ ಸುಧಾರಿತ ಕೆಲಸದ ಹರಿವು ಅದರ ಮೇಲಿನ ಕಟ್ಟಡ. ಹಾಗಾದ್ರೆ ಇದರರ್ಥ ಈ ಹೊಸ ವ್ಯವಸ್ಥೆ ಮತ್ತು ಸುಧಾರಿತ ವರ್ಕ್ ಫ್ಲೋ ಅಂದ್ರೆ ನಾವು ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ಬೇಕಾಗತ್ತಾ? ಅಂದ್ರೆ ನಾವಿನ್ಮುಂದೆ ಕಂಪ್ಯೂಟರ್ ಬಳಸೋದು ಹೇಗೆ ಅಂತ ಕಲಿಯೋದಾ? ನಮ್ ಮುಂದಿನ ವಿಶ್ಲೇಷಣೆಯಲ್ಲಿ ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಅಲ್ಲಿವರೆಗೆ ನಿಮ್ಮ ಸಂಸ್ಥೆಯ ಸಂರಚನೆ ಹೇಗಿದೆ ಅಂತ ಯೋಚಿಸ್ತಾ ಇರಿ.